ತವರಿನ ಮಡಿಲು ಕಾರ್ಯಕ್ರಮದ ವಿರುದ್ಧ ಆಕ್ರೋಶ. ಶಾಸಕರು ಗಿಮಿಕ್ ಮಾಡುವ ಕೆಲಸ ಮಾಡ್ತಿದ್ದಾರೆ. ಎಂಎಲ್ಎ ವಿರುದ್ಧ ಮಲ್ಲಿಕಾರ್ಜುನ್ ಭಟ್ಟರಹಳ್ಳಿ ಕಿಡಿ. ಚಿಕ್ಕನಾಯಕನಹಳ್ಳಿಯಲ್ಲಿ ಶಾಸಕ ಸುರೇಶ್ ಬಾಬು ಅವರು ತವರು ಮಡಿಲು ಕಾರ್ಯಕ್ರಮ ಮಾಡಿರುವುದು ಒಂದು ಗಿಮಿಕ್ ಅಷ್ಟೇ. ಇಂತಹ ಕಾರ್ಯಕ್ರಮಗಳಿಂದ ಏನೂ ಪ್ರಯೋಜನ ಆಗಲ್ಲ. ಶಾಸಕರು ತಾಲೂಕು ಸುಧಾರಣೆ ಮಾಡುವ ಕೆಲಸವನ್ನ ಮಾಡಬೇಕು. ಅದನ್ನ ಮರೆತು ಜನರ ಕಣ್ಣಿಗೆ ಮಣ್ಣೆರಚುವ ಕೆಲಸವನ್ನ ಮಾಡ್ತಿದ್ದಾರೆ ಎಂದು ಸಾಮಾಜಿಕ ಹೋರಾಟಗಾರ ಮಲ್ಲಿಕಾರ್ಜುನ್ ಭಟ್ಟರಹಳ್ಳಿ ಶಾಸಕರ ವಿರುದ್ಧ ಕಿಡಿಕಾರಿದ್ದಾರೆ. ಮನೆ ಮಗ ಜನಸ್ಪಂದನ ಮಡಿಲು ತುಂಬುವುದು ಇಂತಹ ಕಾರ್ಯಕ್ರಮಗಳನ್ನ ಶಾಸಕರು ಹೊಸ ಆಟ ಸ್ಟಾರ್ಟ್ ಮಾಡಿದ್ದಾರೆ. ಈ ಹಿಂದೆ ಇತ್ತ ತಿಥಿ ಊಟ ಬಾಡೂಟ ಕಾರ್ಯಕ್ರಮಗಳ ಬದಲಿ ಈ ಕಾರ್ಯಕ್ರಮಗಳಿವು. ಗರ್ಭಿಣಿಯರನ್ನ ಕರೆದುಕೊಂಡು ಬಂದು ಕಾರ್ಯಕ್ರಮ ಮಾಡ್ತಿದ್ದಾರೆ. ಬಸ್ ಹತ್ತಿ ಇಳಿವಾಗ ಏನಾದ್ರೂ ಆದ್ರೆ ಇವರು ಜವಾಬ್ದಾರಿ ಆಗ್ತಾರ. ಅಲ್ಲಲ್ಲಿ ಗಂಡಂದಿರು ಕುಡಿತಕ್ಕೆ ಒಳಗಾಗಿ ಹೆಂಡತಿಯರನ್ನ ಹೊಡಿತಿದ್ದಾರೆ. ಮೊದಲು ಹಳ್ಳಿಗಳಲ್ಲಿ ಇರುವ ಬಾರ್ಗಳನ್ನ ಕ್ಲೋಸ್ ಮಾಡಿ, ಆಗ ನಿಮ್ಮ ನಿಜವಾದ ಕರ್ತವ್ಯ ಗೊತ್ತಾಗುತ್ತೆ. ಇಂತಹ ಪ್ರೋಗ್ರಾಂಗಳಿಂದ ಜನ ಮನ್ನಣೆ ಗಳಿಸಲು ಸಾಧ್ಯವಿಲ್ಲ ಎಂದು ಸ್ಥಳೀಯ ವ್ಯಕ್ತಿ ಆಕ್ರೋಶವನ್ನ ಹೊರಹಾಕಿದ್ರು. ಇಷ್ಟಿನ ತನಕ ಚಿಕ್ಕನಾಯಕನಹಳ್ಳಿ ಶಾಸಕರು ಇಷ್ಟು ವರ್ಷ ಸುದೀರ್ಘವಾದಂಥ ರಾಜಕಾರಣದಲ್ಲಿ ಒಂದು ರೀತಿ ರಾಜಕಾರಣ ಇತ್ತು. ಅವರು ಗೆದ್ದ ತಕ್ಷಣವೇ ಅವರು ಫೋನ್ ಸ್ವಿಚ್ ಆಫ್ ಆಗ್ತವೆ, ಅವ್ರ ಕೈ ಸಿಕ್ಕಲ್ಲ, ಬೆಂಗಳೂರಿಗೆ ಹೋಗ್ತಾರೆ ಅಂತ ಇತ್ತು. ಇದು ಇಷ್ಟಿನ ತನಕ ವಿ ಸುರೇಶ್ ಬಾಬು ಅವರ ಮೇಲಿದ್ದಂಥ ಆರೋಪ ಮತ್ತು ಅವರ ರೀತಿ ನೀತಿಗಳು ಜನರ ಮಧ್ಯೆ ಚಾಲ್ತಿಯಲ್ಲಿದ್ದಂಥ ಆಪಾದನೆಗಳು ಈಗ ಒಂದು ರೀತಿಯ ಅದಕ್ಕೆ ವಿಭಿನ್ನವಾದಂಥ ಅವರ ಹೊಸ ವರ್ಷಗಳು ಸ್ಟಾರ್ಟ್ ಆಗಿದೆ. ಅವ್ರು ಹಿಂದೆ ಮಾಡೋರು ಆರ್ಕೆಸ್ಟ್ರಾ, ಡ್ಯಾನ್ಸು, ಈ ಬಾನ, ನಾಮಕರಣ, ತಿಥಿ ಊಟ ಇವುಗಳಿಗೆ ತಮ್ಮ ಕೈಲಾದಂಥದ್ದನ್ನು ಯಾವತ್ತೋ ಸೋಮವಾರನ ಯಾವತ್ತೋ ಬಂದು ಒಂದು ಸ್ವಲ್ಪ ಜೋಬಲ್ಲಿ ಇದ್ದಿದ್ದೆಲ್ಲ ಹಂಚ್ಬಿಟ್ಟು ಕೈ ಸಿಕ್ಕಂಗೆ ಸ್ವಿಚ್ ಆಫ್ ಮಾಡ್ಕೊಂಡು ಹೋಗ್ತಾರೆ ಅನ್ನೋಂಥದ್ದು ಈ ಕ್ಷೇತ್ರದಲ್ಲಿದ್ದಂಥ ಪ್ರಚಲಿತವಾದಂಥ ಒಂದು ನಾಣ್ಣುಡಿ. ಅದು ಆಪಾದನೆ ನಾನು ಜನನ ಹೇಳ್ತಾ ಇದ್ದಿದ್ದೆ, ನಾನು ಹೇಳ್ತಾ ಇದ್ದೆ. ಈಗ ಹೊಸ ಆಟ ಸ್ಟಾರ್ಟ್ ಆಗಿದೆ ಶಾಸಕರು. ಈ ಮನೆ ಮಗ, ಜನಸ್ಪಂದನ, ಈ ಮಡ್ಲು ತುಂಬಿಸೋದು, ಈಗ ಯಾರ್ಯಾರೋ ಹೊಸದಾಗಿ ಈ ಬೇರೆ ಬೇರೆ ಥರದಲ್ಲಿ ಜನರಿಗೆ ಹೊಸ ಹೊಸ ಐಡಿಯಾ ಕೂಡ ಸ್ಟಾರ್ಟ್ ಆಗಿದ್ದಾವೆ. ಅವನ್ನ ಬೇರೆ ರೀತಿಯಲ್ಲಿ ಈಗ ಹಿಂದಿದ್ವಲ್ಲ ಆರ್ಕೆಸ್ಟ್ರಾ, ಡ್ಯಾನ್ಸು, ಇವೆಲ್ಲ ತಿಥಿ ಊಟ, ಬಾಂದೂಟ, ಇವು ಬೇರೆ ಥರದ ಆಯಾಮಗಳು, ಹೊಸ ಸ್ವರೂಪಗಳು. ಇವುಗಳಿಂದ ತಾಲೂಕಿನ ಆಡಳಿತ ಸುಧಾರಣೆ ಆಗ್ತದೆ. ಇದೆಲ್ಲ ಏನು, ಅದೆಲ್ಲ ಭ್ರಮೆ. ಇದೆಲ್ಲ ಏನೂ ಇಲ್ಲ. ಒಂದು ರೀತಿಯ ಅದನ್ನ ಹೇಳ್ಬಾರ್ದು, ಆದರೆ ಅದನ್ನು ನಡೀತಾ ಇರ್ತಕ್ಕಂಥ ವಿಧಾನಗಳಿವೆ. ಇವತ್ತು ನೋಡಿ, ನಿಜವಾಗಿ ಅಕ್ಷರಶಃ ಆಗಬೇಕಾಗಿದ್ದಂಥದ್ದು ಯಾವುದು? ತಾಲೂಕು ಕಚೇರಿಗೆ ಹೋದರೆ ಬಡವರು ಬೊಬ್ಬರಿಗೆ ಇವತ್ತಿನ ತನಕ ನಯಾ ಪೈಸಾ ದುಡ್ಡಿಲ್ದಂಗೆ ಖಾತೆ ಆಗ್ತದ. ಕಂದಾಯ ಏನಿದೆ ಬಗರು ತುಂಬಿಸಿದೆ. ಎಲ್ಲೋದ್ರೂ ಒಂದು ಎಕರೆ ಮಿನಿಮಮ್ 35,000 ರಿಂದ 40,000, 50,000 ಏರಿಯಾ ವೈಸು ರೇಟ್ ಫಿಕ್ಸ್ ಆಗಿದೆ ಇವತ್ತು. ಆಮೇಲೆ ಯಾರಾದರೂ ಬೇಕಾದಂಥವ್ರದ್ದು ಅವರವರ ಡಾಕ್ಯುಮೆಂಟ್ಗಳೇ ಮಾಯ ಆಗ್ತವೆ. ಒಬ್ಬ ಡಿ ಗ್ರೂಪ್ ನೌಕರನೇ ಅವರ ತಾಲೂಕು ಕಚೇರಿನಲ್ಲಿ ನಕಲಿ ಮರಣ ಪ್ರಮಾಣ ಪತ್ರ ಸೃಷ್ಟಿ ಮಾಡ್ತಾನೆ. ನೋಡಿ, ಇಂಥದ್ದು ಡೂಪ್ಲಿಕೇಟ್ ಆಗಿ ಅದನ್ನು ಗಮನಕ್ಕೆ ಹಾಕೋಣಲ್ಲ ಶಾಸಕರು. ಅಂದರೆ ಆಡಳಿತವನ್ನು ನಡೆಸಬೇಕಾದಂಥ ವಿಧಾನ ಇದೆಯಲ್ಲ, ಅದು 50 ವರ್ಷ ಆದರೂ ಶಾಸಕರಿಗೆ ಬಂದಿಲ್ಲ. ಇದು ಈ ರೀತಿಯ ಪ್ರೋಗ್ರಾಮ್ಗಳು ಮಾಡೋದ್ರಿಂದ ಜನಮನ್ನಣೆ ಗಳಿಸ್ತೀನಿ ಅಥವಾ ಖ್ಯಾತಿ ಗಳಿಸ್ತೀನಿ ಅಂತಂದರೆ ಅದು ಎಲ್ಲೋ ಒಂದು ಕಡೆ ವಿಚಿತ್ರವಾದಂಥ ಸ್ವಭಾವಗಳು ಅಂತ ಹೇಳ್ಬೇಕಾಗ್ತದೆ. ಇಲ್ಲಿ ನಿಜವಾಗಿ ಮಾಡಬೇಕಾದಂಥದ್ದು ನೋಡಿ, ಇದುವರೆಗಾಗೂ ಹೇಮಾವತಿ ನೀರು ಇನ್ನೂ ಅರಿಯಲ್ಲ. ಈ ವರ್ಷ ಅರಿಯಲ್ಲ. ಯಾಕೆ ಅಂದರೆ ಆ ತುಂಬ್ಕೊಂಡಿರೋ ಹೂಳನ್ನೇ ಎತ್ತಾ ಇಲ್ಲ. ನಾನು ಹೇಳ್ತಾ ಇರೋದಲ್ಲ ರೀ, JDS ಪಕ್ಷದ ಕಾರ್ಯಕರ್ತರೇ ಹೋಗಿ ಆ ಜಾಗಕ್ಕೆ ಹೋಗಿ ವಿಡಿಯೋ ಮಾಡಿ ಹಾಕ್ತಾ ಇದ್ದಾರೆ. ಇನ್ನೇನಾಗಬೇಕು? ಇದನ್ನು ಜನ 6 ತಿಂಗಳಿಂದ ಮುಂಚೆನೇ ಶಾಸಕರಿಗೆ ಹೇಳಕ್ಕೆ ಶುರು ಮಾಡಿದ್ರು, ಸ್ಟ್ರೈಕ್ ಮಾಡಿದ್ರು, ಹೇಮಾವತಿ ನೀರು ಬಿಡಿಸಿ ನವಲೇಕೆರೆಗೆ. ಈಗ ನವಲೇಕೆರೆ ಹೋಗಲಿ, ತಾಲೂಕಿಗೆ ನೀರು ಹರಿಯಲ್ಲ. ಇಂಥ ಪರಿಸ್ಥಿತಿ. ಯಾಕೆಂದರೆ ಇವತ್ತು ರಾಜ್ಯಾದ್ಯಂತ ಈಗ ಊರಿಗೆ ಮುಂಚೆನೇ ಈಗ ಡ್ಯಾಮ್ ತುಂಬಿದೆ, ಗೊರೂರು ಡ್ಯಾಮ್. ಹೇಮಾವತಿ ನೀರು ಬಿಡ್ತಾರೆ, ಇನ್ನೇನು ಚಿಕ್ಕನಾಯಕನಹಳ್ಳಿ ತಾಲೂಕಿಗೆ ನೀರಿಲ್ಲ. ಇಂಥ ಪರಿಸ್ಥಿತಿ, ಈ ಥರದ ಗಿಮಿಕ್ಗಳು ಇವೆಲ್ಲವುಗಳಿಂದ ಜನರಿಗೆ ಆಡಳಿತ ಸುಧಾರಣೆ ಮಾಡಿ ಅದನ್ನು ನೀವು ಮಾಡ್ತಾ ಇರ್ತಕ್ಕಂಥ ಕೆಲವೊಂದನ್ನು ನಾವು ಒಪ್ತೀವಿ. ಯಾವ್ದು ಒಪ್ಪಿಗೆ ಅದು ಒಪ್ತೀವಿ. CET, ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಇವನ್ನೆಲ್ಲ ನಾವು ಒಪ್ತೀವಿ. ಇದೆಲ್ಲ ಏನು ರೀ, ಗರ್ಭಿಣಿಯರನ್ನೆಲ್ಲ ಒಂದು ಕಡೆ ಕರ್ಕೊಂಬಂದು ಇಲ್ಲೆಲ್ಲ ಬಸ್ಗಳು ಬಿಟ್ಕೊಂಡು ಇವೆಲ್ಲ ಏನು ಸರ್ ಇದು? ನಿಜಕ್ಕೂ ಇವೆಲ್ಲ ಅವ್ರು ಬಸ್ ಹತ್ಬೇಕಾರೆ ಇಳಿಬೇಕಾರೆ ಏನಾರು ಹೆಚ್ಚು ಕಮ್ಮಿ ಆದರೆ ಯಾರು ಆಗ್ತಾರೆ? ಇದಕ್ಕೆ ಸರ್ಕಾರಿ ಆಡಳಿತ ಯಂತ್ರನೆಲ್ಲ ಬಳಕೆ ಮಾಡ್ಕೊಳ್ಳೋದು, ಇದೆಲ್ಲ ಇದನ್ನು ನಿಜವಾಗ್ಲೂ ಒಂದು ಕಡೆ ಎಲ್ಲೋ ಒಂದು ಕಡೆ ಹೇಳಿದ್ರೆ ಇವೆಲ್ಲ ಬಿಡಬೇಕು.
ಒಳ್ಳೆ ಆರೋಗ್ಯ. PHCಗಳಿದೆ, ಆ PHCಗಳಿಗೆ ಡಾಕ್ಟ್ರು ಸಮಯಕ್ಕೆ ಸರಿಯಾಗಿ ಬಾಗಿಲು ತೆಗೆಯಕ್ಕಿಲ್ಲ, ಆಂಬುಲೆನ್ಸ್ಗಳು ಕೊಡಿ. ಆ ಕ್ಷಣಕ್ಕೆ ಫೋನ್ ಮಾಡಿದರೆ 108 ಬರಲ್ಲ, ಆಂಬುಲೆನ್ಸ್ಗಳಿಲ್ಲ. ಈಗೆಲ್ಲರ ಗರ್ಭಿಣಿಯರು ಇಮ್ಮಿಡಿಯೇಟಾಗಿ ಬಸ್ರಿ ನೋವು ಬರ್ತದಂತೆ ಅವ್ರು ಯಾರು ಕರ್ಕೊಂಡು ಹೋಗ್ತಾರೆ, ಆಂಬುಲೆನ್ಸ್ ಇಲ್ಲ. ಅದು ಇಂಪಾರ್ಟೆಂಟು. ಡಾಕ್ಟ್ರುಗಳಿಲ್ಲ PHCಗೆ, ಹೋಗ್ರಿ ಚಿಕ್ಕನಾಯಕನಹಳ್ಳಿ. ಇನ್ನು ಮುಂದುವರೆದು ಮಾತನಾಡಿದ ಅವರು, ಬಡವರಿಗೆ ನೀಡುವ ಮನೆಯ ದುಡ್ಡನ್ನ ಕಸಿದಿದ್ದಾರೆ. ಈ ತಾಲೂಕಿನ ಜನ ಸೂರಿಗಾಗಿ ರಕ್ತದ ಕಣ್ಣೀರು ಹರಿಸ್ತಿದ್ದಾರೆ. ಸೂರಿಲ್ಲದೆ ಬಡವರು ಪರದಾಡ್ತಿದ್ದಾರೆ. ನೀವ್ಯಾರು ಇಂತಿಂತ ಗ್ರಾಮಕ್ಕೆ ಇಂತಿಷ್ಟೇ ಮನೆ ಕೊಡ್ಬೇಕನ್ನೋಕೆ? ಇದನ್ನ ಸರ್ಕಾರ ನಿರ್ಧರಿಸುತ್ತೆ. ಮನೆಯ ವಿಚಾರದಲ್ಲಿ ನೀವು ಹಕ್ಕು ಸಾಧಿಸ್ತಾ ಇರುವುದು ನಾಚಿಕೆಗೇಡು. ಇದನ್ನ ನಿಮ್ಮ ಪಿತ್ರಾರ್ಜಿತ ಆಸ್ತಿಯಲ್ಲ ಎಂದು ಶಾಸಕರ ವಿರುದ್ಧ ಕಿಡಿಕಾರಿದ್ದಾರೆ. ಆ ಜನರು, ಬಡವ ಜನರಿಗೆ ಕೊಡ್ತಕ್ಕಂಥ ಮನೆಗಳಲ್ಲೂ ಹಸ್ತಕ್ಷೇಪ ಮಾಡಕ್ಕೆ ನೀವು ಯಾರು? ಹೂ ಆರ್ ಯು? ಏನು ನಿಮ್ಮ ಅಪ್ಪನ ಮನೆ ಪಿತ್ರಾರ್ಜಿತ ಆಸ್ತಿ ದುಡ್ಡು? ಅದು ಈ ತಾಲ್ಲೂಕಿನ ಗುಡ್ಡ ಬಗ್ದಿದ್ದ ದುಡ್ಡು ರೀ. ಈ ತಾಲ್ಲೂಕಿನ ಜನರ ತೋಟ ಹೊಲಗಳು ಹಾಳಾಗಿದ್ದ ದುಡ್ಡು, ಆ ಜನರ ರಕ್ತದ ಕಣ್ಣೀರು. ಆ ಜನರನ್ನ ನೆಮ್ಮದಿಯಾಗಿ ಇರೋಕ್ಕೂ ಬಿಡ್ತಾ ಇಲ್ವಲ್ಲ ನೀವು. ಕನಿಷ್ಠ ಪಟ್ಟದ ಅವ್ರೊಂದು ಸೂರು ಕಟ್ಕೊಂತಾರೆ ಅಂದರೆ ಅಲ್ಲೋಗಿ ನೀವು ಲೆಟ್ರ್ ಕೊಡ್ತೀರಾ? ನಿಮ್ಮ ಹೆಸ್ರಲ್ಲಿ ಲೆಟ್ರ್ ಕೊಡ್ತೀರಲ್ರಿ? ನಿಮ್ಗೇನು ರೀ ರೈಟ್? ನೀವು ಯಾರು ಮನೆ ಹಂಚಿಕೆ ಮಾಡೋದಕ್ಕೆ? ಇಂಥ ಪಂಚಾಯತಿ ಇಷ್ಟಿಷ್ಟೇ ಮನೆ ಕೊಡಬೇಕು ಅಂತ ನೀವು ಲೆಟ್ರ್ ಕೊಡ್ತೀರಲ್ಲ, ನೀವು ಜನಪ್ರತಿನಿಧಿಗಳಾಗಿ ಕನಿಷ್ಠ ಮಟ್ಟದ ಸಂವೇದನೆಗಳ ಜವಾಬ್ದಾರಿಗಳಿರಬೇಕಾಗ್ತದೆ. ಅದು ಗ್ರಾಮ ಸಭೆ ಹಕ್ಕದು, ಜನರ ಆಯ್ಕೆ, ಅದು ಜನ ಆಯ್ಕೆ ಮಾಡ್ಕೊತಾರೆ, ಅವ್ರ ಹಕ್ಕುಗಳನ್ನು ಅವ್ರು ಪಡ್ಕೊತಾರೆ. ನೀವು ಯಾರು ಆ ಪ್ರಮಾಣವನ್ನು ನಿರ್ಧಾರ ಮಾಡೋಕ್ಕೆ? ಯಾರು ಈ ಪಂಚಾಯತಿಗೆ ಇಷ್ಟಿಷ್ಟೇ ಮನೆ ಕೊಡಬೇಕು? ನೀವು ಯಾಕೆ ಕೊಡೋಕ್ಕೆ? ನಿಮ್ಮ ಪಿತ್ರಾರ್ಜಿತ ಆಸ್ತಿ ದುಡ್ಡು ಅದು. ಈ ತಾಲ್ಲೂಕಿನ ಗಣಿ ಬಾಧಿತ ಪ್ರದೇಶದ ಜನರ ಅದು ಹಕ್ಕು. ಅವರು ತೋಟ ಹೊಲ ಹಾಳು ಮಾಡ್ಕೊಂಡಿದ್ದಂಥ ಹಣ ಅದು. ಅದರ ಮೇಲೆ ನೀವು ಅಧಿಕಾರ ಚಲಾವಣೆ ಮಾಡೋಕ್ಕೆ ಬರ್ತಿರಲ್ಲ. ನಿಮಗೆ ಮನುಷ್ಯತ್ವ ಇದೆಯಾ? ಮಾನವೀಯತೆ ಇದೆಯಾ? ಜನ ಎದ್ದಾಳ್ತಾ ಇದ್ದಾರೆ. ನೀವು ಕನಿಷ್ಠ ಇನ್ಮೇಲಾದರೂ ಈ ಗಣಿಗಾರಿಕೆ, ಗಣಿ ಬಾಧಿತ ಪ್ರದೇಶದ ಹಣದ ಸುದ್ದಿಗೆ ಬರ್ದಂಗೆ ಅಚ್ಚುಕಟ್ಟಾಗಿ ನೀವು ಸರ್ಕಾರದಿಂದ ತರಬೇಕಾ? ನೀವು ಹೋರಾಟ ಮಾಡಿ ಸರ್ಕಾರದ ಮಟ್ಟದಲ್ಲಿ ಆಗ್ತಕ್ಕಂಥ ದುಡ್ಡನ್ನು ತಗೊಂಬನ್ರಿ, ಇಲ್ಲಿ ಕೆಲಸ ಮಾಡಿಸ್ರಿ, ಅದನ್ನು ಒಪ್ತೀವಿ. ಏನಿಲ್ಲ ಸರ್, ಮುಂದಿನ ಹೋರಾಟ ಅಂದರೆ ಈ ತಾಲ್ಲೂಕಿನಲ್ಲಿ ಗಣಿ ಬಾಧಿತ ಪ್ರದೇಶದ ಪ್ರತಿ ಮನೆಗೂ ಹೋಗ್ತೀವಿ. ಅಲ್ಲಿಯ ಜನಕ್ಕೆ ವಾಸ್ತವ ಸತ್ಯವನ್ನು, ದಾಖಲೆಗಳು ಮಾತಾಡ್ತಾ ಇದ್ದಾವಲ್ಲ, ಈಗ ದಾಖಲೆಗಳಿದೆ. ದಾಖಲೆಗಳ ಆಧಾರದ ಮೇಲೆ ಜನರಿಗೆ ನಾವು ಅರಿವು ಮೂಡಿಸ್ತೀವಿ. ಜನರೇ ಈ ಗಣಿ ಬಾಧಿತ ಪ್ರದೇಶದಲ್ಲೇ ಇಲ್ಲಿ ಜನಸಮಾವೇಶ ನಡೆಯುತ್ತೆ. ಇಲ್ಲಿಗೇ SR ಹಿರೇಮಠರು ಸೇರಿದಂತೆ, ಪ್ರಶಾಂತ್ ಭೂಷಣ್ ಅವರು ಸೇರಿದಂತೆ ಗಣಿ ಬಾಧಿತ ಪ್ರದೇಶದ ಜನರ ಹೋರಾಟಕ್ಕೆ ಅವರೇ ಬರ್ತಾರೆ. ಯಾಕೆಂದರೆ ಅದು ಅವರ ಹೋರಾಟದ ಫಲ. ಅವರೂ ಸಹ ಇಲ್ಲಿ ಹೋರಾಟಕ್ಕೆ ಕೈ ಜೋಡಿಸ್ತಾರೆ. ಜನರ ಮೇಲೆ ವಿಶ್ವಾಸ ಇದೆ. ಖಂಡಿತ ಜನ ತಮ್ಮ ಹಕ್ಕುಗಳನ್ನು ತಾವು ಪಡ್ಕೊತಾರೆ. ಅದಕ್ಕೆ ಈ ತಾಲ್ಲೂಕಿನ ಸಹೃದಯರು, ಎಲ್ಲ ಜನಸಾಮಾನ್ಯರು, ಶಾಲಾ ಕಾಲೇಜು ಮಕ್ಕಳು, ಏಕೆಂದರೆ ನೋಡಿದ್ದಾರೆ ಗಣಿಗಾರಿಕೆಯಿಂದ ಆದಂಥ ಇಲ್ಲಿಯವರೆಗೆ ಎಲ್ಲ ಪರಿಣಾಮಗಳನ್ನು ಜನ ಅನುಭವಿಸಿದ್ದಾರೆ. ಇವತ್ತು ನೋಡ್ಕೊಂಬಂದ್ವಿ, ಗಣಿಗಾರಿಕೆ 2011ರಲ್ಲಿ ನಿಂತೈತೆ, ಇವತ್ತು 2025. ಆ ಗಣಿಗಾರಿಕೆ ಆಗಿರ್ತಕ್ಕಂಥ ಪ್ರದೇಶಗಳಲ್ಲಿ ಒಂದು ಹುಲ್ಲು ಕಡ್ಡಿಯೂ ಸಹ ಹುಟ್ಟಿಲ್ಲ. ಅತ್ಯಂತ ಗಂಭೀರವಾದಂಥ ಪರಿಣಾಮ ಇದು. ಅಲ್ಲಿ ಇವತ್ತೂ ಸಹ R&R ಆಗಿಲ್ಲ, ರೆಕ್ಲಮೇಷನ್ ಆಗಿಲ್ಲ, ಕೆಲಸಗಳಾಗಿಲ್ಲ. ಮತ್ತೆ ಗಣಿಗಾರಿಕೆ ಭೂತ ಈ ತಾಲ್ಲೂಕಿನ ಮೇಲೆ ಸವಾರಿ ಮಾಡ್ತಾಯಿದೆ. ಇದು ಇಲ್ಲಿ ಚಿಕ್ಕನಾಯಕನಹಳ್ಳಿ ತಾಲ್ಲೂಕಿನ ಮೇಲೆ ಆಗ್ತಕ್ಕಂಥ ಪರಿಣಾಮ ಕೇವಲ ಗಣಿಗಾರಿಕೆದಲ್ಲ, ಸುತ್ತಮುತ್ತಲಿನ 50 ಕಿಲೋಮೀಟ್ರ್ ವ್ಯಾಪ್ತಿಯ ಜನ, ಜಾನುವಾರು, ಪರಿಸರ, ತೋಟ ಹೊಲಗಳು ಸರ್ವನಾಶ ಆಗ್ತವೆ ಮತ್ತೇನಾದ್ರು ಇಲ್ಲಿ ಗಣಿಗಾರಿಕೆ ಆದರೆ. ಇದು ಒಟ್ಟಾರೆ 3-4 ತಾಲ್ಲೂಕುಗಳಿಗೆ ಆಗ್ತಕ್ಕಂಥ ಹೊಡೆತ. ದಯಮಾಡಿ ನಮ್ಮ ಮಾಧ್ಯಮದ ಮುಖಾಂತರ ಈ ಜನರನ್ನು ನಾನು ಕೇಳ್ಕೊಳ್ಳೋದಿಷ್ಟೇ, ಮತ್ತೊಮ್ಮೆ ಈ ನೀಚರ ವಿರುದ್ಧ, ಈ ಅಯೋಗ್ಯರ ವಿರುದ್ಧ, ಈ ಲಫಂಗರ ವಿರುದ್ಧ ಜನ ಧೈರ್ಯವಾಗಿ, ಈ ಲೋಫರ್ಗಳ ವಿರುದ್ಧ ಧ್ವನಿ ಎತ್ತಬೇಕು. ಯಾಕೆ ಈ ಪದಗಳನ್ನು ಬಳಸ್ತಾ ಇದ್ದೀನಿ ಅಂತಂದರೆ, ಈ ಪದಗಳು ಇವರಿಗೆ ಬಳಸೋದಕ್ಕೆ ಅತ್ಯಂತ ಕಡಿಮೆ ಪದಗಳು. ಅಷ್ಟು ಹಿಂಸೆ ಆಗ್ತಾಯಿದೆ. ನಾನೂ ಬದುಕಕ್ಕೆ ಬಿಡೋಂಗಿಲ್ಲ, ನನ್ನ ಮಕ್ಕಳು ಬದುಕಂಗೆ ಬಿಡೋಂಗಿಲ್ಲ, ಮುಂದಿನ ಪೀಳಿಗೆಗೂ ಬದುಕಕ್ಕೆ ಬಿಡಲಾರ್ದಂಥ ಘನಘೋರವಾದಂಥ ಪರಿಣಾಮ ಆಗ್ತಾಯಿದ್ರೂ ಇವರಿಗೆ ಮತ ಪಡ್ಕೊಂಡಂಥವ್ರ ಜವಾಬ್ದಾರಿ ಏನು? ಅದಷ್ಟೇ ಭಾಳ ಮುಖ್ಯವಾಗ್ತದೆ. ಯಾವ ವ್ಯಕ್ತಿ ತನ್ನ ಜವಾಬ್ದಾರಿಗಳನ್ನು ಪ್ರಾಮಾಣಿಕವಾಗಿ ಅವನು ನಿಭಾಯಿಸಲ್ಲ, ಅವನು ನಾಲಾಯಕ್ಕೋ, ಅನ್ಫಿಟ್. ಒಂದ್ ಕಡೆ ಶಾಸಕರು ಮಡಿಲು ತುಂಬುವ ಕಾರ್ಯಕ್ರಮ ಮಾಡ್ತಿದ್ದಾರೆ, ಇತ್ತ ಸಾಮಾಜಿಕ ಹೋರಾಟಗಾರ ಮಲ್ಲಿಕಾರ್ಜುನ್ ಭಟ್ರಲ್ಲಿ ಶಾಸಕರ ಕಾರ್ಯವೈಖರಿಯ ವಿರುದ್ಧ ಕಿಡಿಕಾರ್ತಿದ್ದಾರೆ. ಹಾಗಾದ್ರೆ ಶಾಸಕರು ಕಾರ್ಯಕ್ರಮವನ್ನ ಮಾಡುವ ನೆಪದಲ್ಲಿ ತಾಲೂಕಿನ ಸುಧಾರಣೆಯತ್ತ ಗಮನ ಹರಿಸ್ತಾ ಇಲ್ಲ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಒಬ್ಬ ಸಾಮಾಜಿಕ ಕಾರ್ಯಕರ್ತರು ಕೇಳುವ ಪ್ರಶ್ನೆಗಳಿಗೆ ಶಾಸಕರೇ ಉತ್ತರಿಸಬೇಕಾಗಿದೆ. ಚೇತನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.